ಸ್ಮೆಲ್ ಬರ್ತಿದೆ ಕಣ್ರಿ. ಏನೇ ಹೇಳಿ, ಇವತ್ತು ಕಾಪಿ ಮಾತ್ರ ಬಂಗಾರದ ರೀತಿ ಮಾಡೀನಿ. ಇವತ್ತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಎಂತಿಲ್ಲ. ಹಂಗಂತರು ಹೇಳಿದ್ರೆ ನೋಡಿ, ನಾಳೆನ್ನ ನೀವೇ ಮಾಡ್ಕೊ ಬರ್ಬೇಕು. ನಾನು ಅದು ಹೆಂಗಿರ್ತದೆ ನೀವು ಮಾಡಿದ ಕಾಪಿ ಅಂತ ಹೇಳಿ ನೋಡ್ತೇನೆ. ಅಲ್ಲ ಅಲ್ಲ ಅಲ್ಲ, ಆಕಿನ್ನ ನಾವು ಒಬ್ಬಳೇ ಬಾಯಿ ಪಡ್ಕೋತಿದ್ದೀನಿ, ಒಂದ್ಸು ತಿರುಗಿ ನೋಡ್ದಲ್ಲನ್ರಿ. ನಿಮಗೆ ಕಾಪಿ ಮಾಡ್ಕೊಡೋ ತನಕ ಮಾತ್ರ ಹೆಂಡತಿ. ಈಗ ಎಂತ ಪುಸ್ತಕ ತಗೊಂಡು ಲೆಕ್ಕ ನೋಡ್ತಿದ್ದೀರೇನಲ್ಲ? ಅಲ್ಲೇ ಅಲ್ಲ, ಎಷ್ಟು ಆಳು ಬಂದಾರೆ ಅಂತ ಹೇಳಿ ನೋಡ್ತಿದ್ದೆ. ಈ ಅಡ್ಕಿ ಕೊಯ್ಲಿಗೆ ಬಂದಿದ್ರಲ್ಲೇ ಅವರು ಗೀತಕ್ಕ ಶಾಂತಕ್ಕ ಎಲ್ಲ, ಎಷ್ಟು ಆಳು ಅಂತಾನೆ ಲೆಕ್ಕ ಸಿಕ್ತಿಲ್ಲ. ನೀ ಅಂತರೂ ಬರ್ತಿಟ್ಟಿಯನೆ. ಎಂತದ್ರಿ, ನಾ ಬರ್ತಿರ್ತೀನಿ ಅಂದ್ರೆ ಅಲ್ಲ ಅಲ್ಲ, ನಂಗೊಬ್ನಿಗೆ ಓದಕ್ ಬರೋದು ಬರೆಯಕ್ ಬರೋದು, ನಾನೇ ಬರ್ತಿರ್ತೀನಿ ನಿಂಗೆ ಗೊತ್ತಾಗಲ್ಲ ಅಂತ ಹೇಳಿ ಈಗ ಅಂತ ಲೆಕ್ಕ ಸಿಕ್ತಿಲ್ಲ ಅಂತ ಕೂತೀರಾ? ಹಿಂಗೆ ಅಲ್ಲನು ಹೊಸರಿ ಮಾಡ್ಬಿಟ್ಟು ಎಲ್ಲರಿಗೂ 2-3 ಆಳಿಂದ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದು. ದುಡ್ಡು ಹೆಚ್ಚಾಗದ ನಿಮ್ಗೆ? ಅಲ್ಲ, ನಿಂಗೆ ಅಂತ ಹೇಳಂಗಿಲ್ಲ, ಶುರು ಮಾಡ್ಕೋತೀಯ. ಅಲ್ಲ, ಲೆಕ್ಕ ನಾನು ತಪ್ಪು ಅರಿಲ್ಲ. ಅಲ್ಲ ಐತ, ನಿನ್ಗೆಂತ ಬರ್ದಿಟ್ಟಿಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿದ್ ನಾನು. ಹಾ ಹಾ, ಕಾಪಿ ಕೊಡಿ ಕಾಪಿ ಕೊಡಿ, ಸಿಕ್ತು ಅಂತ ಹೇಳಿದ್ರೆ ಹೇಳಕ್ಕೆ ಬರ್ತೀಯ ಅಲ್ಲನೇ. ಹಾ, ಈಗ ನಾ ಇಲ್ಲಿ ಬೈತೀನಿ ಅಂತ ಹೇಳಿ ಇದೆ ಅಂತೀರಿ. ನೀವ್ ಆಗ್ಬೋದು ಕಣ್ರಿ. ನಾಯಿ ಅಂತ ಓದಿಲ್ದೆ ಹೆಂಗ್ಸ ನಮಗೆಲ್ಲ ಬರ್ತದೆ, ನಿಮಗೆ ಅಷ್ಟು ಓದಿ ಅಂತ ಬಂತು ಒಂದ್ ಲೆಕ್ಕ ಬೈಯಕ್ ಬರ್ಲಿಲ್ಲ ಅಂತ ಹೇಳಿದ್ರೆ? ಎಲ್ರ ಮನೇಲಿ ಎಲ್ಲ ಅವರೇ ಮಾಡುದು, ನಮ್ಮಲ್ಲಿ ಮಾತ್ರ ಎಲ್ಲ ನಾನೇ ಮಾಡ್ಬೇಕು. ಲೆಕ್ಕ ಬರ್ದ್ರ ಅದ್ ಮಾಡ್ರ ಇದ್ ಮಾಡ್ರ ಅಂತ ಎಲ್ಲ ಕೇಳ್ಬೇಕು. ನೋಡಿ ನಿಮ್ ತಮ್ಮನ ಮನೆ ಹೆಂಗ್ ಮಾಡಾರೆ ಅಂತ. ಎಂತಾಗಿದೆ ನನ್ನ ತಮ್ಮನ ಮನೆಗೆ? ಎಂತ ಈಗ ಅವ್ರ ಮನೆ ಶುರು ಮಾಡ್ಕೊಂಡ್ಯಾ ಹೇಳಕ? ಅಲ್ಲ ಕಣ್ರಿ, ನಿಮ್ಗೆ ಇದ್ ಗೊತ್ತಿಲ್ಲ ಅಲ್ಲ, ಇದು ನಿಮ್ಮ ಅಕ್ಕ ನಿಮ್ ತಮ್ಮನ ಮನೆಗೆ ಬಂದಿತ್ತಂತೆ ಮೊನ್ನೆ. ನಿಂಗೆಂತ ಫೋನ್ ಹಚ್ಲಾ? ಅಲ್ಲ, ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರನ್ರಿ? ನೋಡಿ, ನಾ ಎಂತಾರು ಹೇಳಿದ್ರೆ ನಿಮ್ಮ ಅಕ್ಕ ತಂಗಿ ಅಂತೀರ. ಯಾರು ಬಂದಿದ್ರು? ಶಾಂತನಾ? ಎಲ್ಲಿಗೆ ಬಂದಿತ್ತಂತೆ? ಯಾವಾಗ ಬಂದಿದ್ದ? ಶಾಂತ ಅಲ್ಲ, ಸುಶೀಲಕ್ಕ. ಮೊನ್ನೆ ಅಂತೂ ಬಂದಾರಂತೆ. ನಿಮ್ ತಮ್ಮನ ಮನೆಗೆ ಬಂದು ಹೋಗಾರ ನೋಡಿ. ಅಲ್ಲಿಂದ ಇಲ್ಲಿಗೆ ಬರ್ಲ. ಬೇರೆ ಅಂದ್ರೂ ಕಷ್ಟ ಅಂತ ಹೇಳಿದ್ರೆ ನೀವೇ ಬೇಕು. ಈಗ ಒಂಚೂರು ಸುಧಾರಿಸ್ಕೊಂಡಾರಲ್ಲ, ಈಗ ನೀವು ಕಣ್ಣಿ ಕಾಣಲ್ಲ. ಅಲ್ಲೇ ಅದಕ್ಕೆ ಅಂತ ಗಡಿ ಬಿಡಿ ಇತ್ತೇನು? ನೀಗ ಒಂದ್ ಶುರು ಮಾಡ್ಕೋಬೇಡ. ಹೋಗ್ಲಿ ಬಿಡು, ಇನ್ನೊಂದ್ಸರಿ ಬರ್ತದೆ. ನೀ ಅಂತ ಈಗ ಅದನ್ನ ಎಲ್ಲ ಕಡೆ ಹೇಳ್ತಾ ಹೋಗ್ಬೇಡ ಆತಾ. ನಂಗೆ ಅಂತಕ್ಕೆ ನಿಮ್ದು ಫ್ಯಾಮಿಲಿ ಬಗ್ಗೆ? ನಮ್ಮ ಫ್ಯಾಮಿಲಿ ಆದ್ರೆ ಹೇಳ್ತಿದ್ರೆ ಇಷ್ಟೊತ್ತಿಗೆ ಒಂದು ಉದ್ದಕ್ಕೆ. ನಿಮ್ ಫ್ಯಾಮಿಲಿ ಅಲ್ಲ, ಈಗ ಎಲ್ಲರೂ ಗಡಿ ಬಿಡಿನೂ ಇರ್ತದೆ, ಅದು ಇರ್ತದೆ. ಕಾಪಿ ಮಾತ್ರ ಬಹಳ ಚಂದ ಆಗತ್ ಕಣೆ. ಅಲ್ಲ, ನೀವು ಒಂಚೂರು ಜೋರ್ ಮಾತಾಡದ್ ಬಿಟ್ರೆ ಅಡ್ಗಿ ಕಾಪಿ ಎಲ್ಲ ಬಹಳ ಚಂದ ಮಾರತಿ. ಎಲ್ಲ ಚಂದ ಮಾಡ್ತಾರೆ. ಅಲ್ಲಿ ನೋಡಿದ್ರ ನಿಮ್ಮ ಅಣ್ಣನ ಮನೆ ಕಟ್ಸಿರೋದು ಎಂತ ದೊಡ್ಡ ಮನೆ ಕಟ್ಸರ್ರಿ. ಇಡೀ ಊರಲ್ಲೂ ಅದೇ ಮಾತ್ ಮಾತ್ರ. ಅಲ್ಲೇ ಗಿರ್ಜಿ, ಮನೆ ಕಟ್ಟಾರೆ ಅಂತ ಹೇಳಿದ್ರೆ ಅವನಿಗೇನ್ ತೋಟ ಏನು ಸ್ವಲ್ಪ ಐತಾ? ಎಲ್ಲ ಕಡೆನೂ ತೋಟನೇ ಐತಪ್ಪ. ಅಲ್ರಿ, ನಿಮ್ಮಪ್ಪ ಅಂತ ನಿಮಗೆ ತೋಟ ಮಾಡ್ಲಾ? ಬರೀ ನಿಮ್ಮ ಅಣ್ಣಗ್ ಮಾತ್ರ ಏನ್ ಮಾಡಾರ? ಸುಮ್ನೆ ಕುತ್ಕೊಳ್ಳಿ. ಅವರು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಚಂದ ಮನೆ ಮಾಡಿದಾರೆ ಅಂತ ಹೇಳಿದ್ರೆ ನಿಮ್ದು ತೋಟ ಇದೆಯಂತ ಹೇಳುಕನ್ಯಪ್ಪ. ಅಲ್ಲೇ ಅದ್ಕಿ ಅಣ್ಣನ ಹೆಂಡತಿ ಕೆಲ್ಸಕ್ಕೆ ಹೋಗಲ್ಲ. ನೀನ್ ಬರೀ ಆಸ್ತಿ ಬಗ್ಗೆನೇ ಮಾತಾಡ್ತೀಯಾ? ಅದ್ ಕೆಲ್ಸಕ್ಕೆ ಹೋಗೋದ್ ಬಗ್ಗೆ ಎಲ್ಲ ಅಂತ ಹೇಳುದೇ ಇಲ್ಲ. ಅಲ್ರಿ, ನಿಮ್ಮ ಅಣ್ಣ ಬಾಳ ಒಳ್ಳೆರು. ಮನಿ ಕಡೆ ಗುಡ್ಸದಿಂದ ಹಿಡ್ದ ಕೊಡ್ಕಿ ಕಡೆ ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಓದ್ಕೊಂಡ್ರು ಕೂಡ ಮತ್ತೆ ಅದಕ್ಕೆ ಕೆಲ್ಸಕ್ಕೆ ಹೋಗದೆ ಅಂತ ಮಾಡ್ತಾರೆ. ನಾನು ಓದ್ಕೊಂಡಿದ್ದೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಬೇಡ 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 ಅಂತ ಕುಣಿದ್ರಿ. ಈಗ ಅದಕ್ಕಿನೇ ಎಲ್ಲ ತಂದ್ಬಿಟ್ಟು ಮನಿ ಮಾಡೋ ರೀತಿ ಮಾತಾಡ್ತೀರಪ್ಪ. ನಿಮಗೆ ಕೆಲಸ ಮಾಡೋದು ಆಗೋದಿಲ್ಲ, ಅತ್ಲಾಗೆ ದುಡ್ಡು ಉಳಿಸೋಕ್ಕೂ ಬರೋದಿಲ್ಲ. ಅದೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಗೊತ್ತು ಬಿಡಿ. ನೀವು ಬೇಕಿದ್ರೆ ಊರವರಿಗೆಲ್ಲ ದಾನ ಧರ್ಮ ಮಾಡ್ತೀರಾ. ನಂಗೆ ಹೇಳಕ್ ಬರ್ತಾರೆ. ಅಯ್ಯೋ ಗಿರ್ಜಾ, ನಾವಿರೋದ್ರಲ್ಲಿ ಚೆನ್ನಾಗಿರ್ಬೇಕು. ಈಗ ಆಸ್ತಿ ಇರ್ತದೆ, ಆಮೇಲೆ ಇರೋದಿಲ್ಲ. ಈ ಮನೆ ನಮ್ದೇನ್ ಚಂದ ಇಲ್ಲನೆ. ದೊಡ್ಡ ಮನೇಲಿ ಮಲಗಿದ್ರೆ ಮಾತ್ರ ನಿದ್ದೆ ಬರೋದಾ? ಹಿಂಗಿದ್ ಮನೇಲೂ ಸಂತೋಷವಾಗಿದ್ರೆ ನಿದ್ದೆ ಬರ್ತದೆ. ಸುಮ್ನೆ ಇರೋ. ಅದು ಹೌದು ಕಣ್ರಿ, ನೀವ್ ಹೇಳೋದ್ರಲ್ಲಿ ಒಂದು ಅರ್ಥ ಅದ. ಆದ್ರೂ ಊರಲ್ ಕಣ್ಣೆಲ್ಲ ಬೀಳ್ತದಲ್ಲ, ಮನೆ ಒಂದ್ ದೊಡ್ಡಕ್ಕಿದ್ರೆ ಒಂಥರ ಚಂದ. ಕಾಪಿ ಲೋಟ ಕೊಡಿ, ತಗೋ ಹೋಗ್ತೀನಿ. ಅಯ್ಯಬ್ಬ, ಕುಂದ್ರೆ 7 ಕತ್ತು ಅಂತ ಮಾಡಿರಾ? ಕೆಲಸ ಮಾಡಿ 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 ನನ್ನ ಕೈ ಕಾಲು ಸೊಂಟ ಎಲ್ಲ ಬಿದ್ದೋಗವೆ.
ಅಲ್ಲೇ ನಿಂಗೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದ್ರೆ ಅದು ಕೇಳಲ್ಲ, ಮತ್ ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತೀಯ, ಮತ್ ಯಾರು ಕೇಳಲ್ಲ ಅಂತ ಹೇಳ್ತೀಯ. ಎಲ್ಲ ನೀನೇ ಹೇಳೋದಲ್ಲನೆ ಗಿರ್ಜಿಯೇ. ಮತ್ತೆ ಸೊಂಟ ನೋವು ಕೈಕಾಲು ನೋವು ಬರ್ತಾ ಇರ್ತದ ನಿಮ್ ಕಾಲ್ ಬುಡಕ್ಕೆ ಎಲ್ಲ ಮಾಡ್ಕೊಟ್ಟಿನೇ ನಂಗೆ ಹಿಂಗಾಗಿದ್ದು. ಎಲ್ರಿಗೂ ಅಪ್ಪಗೆ ಮಕ್ಕಳಿಗೆ ಎಲ್ರಿಗೂ ಮಾಡ್ತೀನಿ ನಾನೇ. ಕೊಡಿ ಲೋಟನ ತಗೋತೀನಿ, ಅದನ್ನು ನಿಮ್ ಕೈ ಕಾಲಿಗೆ ಬಂದು ತಗೋಬೇಕಲ್ಲ. ಅಲ್ಲ ಇದು ಹೇಳೋಕೆ ಒಂದು ಮರ್ತೋದ್ ನೋಡಿ. ಎಂತದೆ? ನೀವು ತಮ್ಮನಿಗೆ ಫೋನ್ ಮಾಡಿರಾ? ಮಾಡ್ಲೇ ಇಲ್ಲೇನಲ್ಲ, ಬೇಜಾರ್ ಮಾಡ್ತಿದ್ದೆ ನೋಡಿ ತಮ್ಮನಿ. ಅಪ್ಪಾಜಿ ಫೋನೇ ಮಾಡ್ಲಾ, ಎಷ್ಟ್ ದಿನ ಆಯ್ತು ನನ್ನ ಹಾಸ್ಟೆಲಿಗೆ ಹಾಕದ್ಮೇಲೆ ಎಲ್ಲ ಮರ್ತೆ ಹೋಗಾರೆ ನನ್ನ ಅಂತ ಹೇಳಿ ಒಂದು ಫೋನ್ ಮಾಡಿದಲ್ಲನ್ರಿ. ಎಂತ ನಿಮಗಿನ್ ಕರೆನ್ಸಿ ಖಾಲಿ ಆಗ್ತದ? 24 ಗಂಟೆ ಫೋನಲ್ಲೇ ಇರ್ತೀರಪ್ಪ, ಅವ್ನಿಗೊಂದು ಫೋನ್ ಮಾಡಿದ್ರಿ ಎಂತ ಆಗ್ತದ ನಿಮ್ಗೆ? ಅಲ್ಲೇ ಗಿರ್ಜಿ, ನಾ ಎಂತ ಫೋನ್ ಮಾಡ್ಬಿಡ್ತಂತ ಮಾಡಲ್ವಾ? ಅವನಿಗೆ ಎಂತ ಓದಕ್ಕಿರ್ತದೆ, ಆಮೇಲೆ ನಾವು ಫೋನ್ ಮಾಡ್ತಾ ಇದ್ರೆ ಮನೀದ ನೆನ್ಪು ಮಾಡ್ಕೊ ಅಳ್ತಾ ಕೂರ್ತಾನೆ ಅಂತ ಹೇಳಿ ನಾ ಮಾಡ್ಲಾ. ನಾನಿಂತ ಮತ್ತೆ ಸುಮ್ಮನೆ ನನ್ನ ಮಗಗ್ ಮಾಡಬಾರ್ದು ಅಂತ ಹೇಳಿ ಮಾಡಲ್ಲನೆ. ನೀ ನೋಡು ಹಂಗೆ ಹೇಳ್ತೀಯ ಚಿಕ್ಕ ಮಕ್ಳು ರೀತಿ. ಅಲ್ರಿ ಅವನಿಗೆ ಬೇಜಾರಾಗಲ್ಲ, ಎಲ್ಲರ ಮನೇಲೂ ಅಪ್ಪ ಅಮ್ಮ ಫೋನ್ ಮಾಡ್ತಾರಂತ, ನೀವು ಫೋನೇ ಮಾಡಲ್ಲ. ಅಲ್ಲ ಬರೋಣಂತ ಮನೆಗೆ. ಇಷ್ಟು ಬೇಗ ಬರೋಣ? ಮೊನ್ನೆ ಹೋಗನೆ, ಹೋಗಿ 2-3 ದಿನ ಆಗ್ಲೇ ಇಷ್ಟು ಬೇಗ ಬರೋಣಂತ. ಇವನ್ ಕತೆ ಆತು. ಹಾಸ್ಟೆಲಿಗೆ ನಾವು ಫೀಸ್ ಕಟ್ಟುದು ಒಂದೇ ಬಂದು, ಅಲ್ಲಿರುವುದಿಲ್ಲ, ಏನ್ ಮಾಡೋದಿಲ್ಲ, ಬಸ್ಸಿಗೆ ಹತ್ಕೊಂಡ ಬಂದ. ಅಲ್ರಿ ನಾನು ಮತ್ತೆ ಬರ್ಲಿ ಅಂತಾನೆ ಹೇಳ್ದೆ, ನಂಗೂ ಒಂದ್ಸು ನೆನ್ಪಾತಿತ್ತಾ. ಅಲ್ಲ ಆಮೇಲೆ ಅವನಿಗೂ ಗಿಣ್ಣ ಅಂದ್ರೆ ಇಷ್ಟನಾ, ನಮ್ಮನೆ ಪುಟ್ಟಿ ಕರು ಹಾಕಕ್ಕಾಗದ, ಅದ್ರದ್ದು ಗಿಣ್ಣನು ಮಾಡ್ಕೊಂಡು ತಿನ್ಕೊ ಹೋಗ್ತಾನೇನು ಅಂತ ಹೇಳಿ ನಾನು ಮಗ್ನೆ ಬಾ ಅಂತ ಹೇಳಿ ಬಂದೆ. ಎಂತ ಶನಿವಾರ ಭಾನುವಾರ 2 ದಿನ ಇಳಿತಾನೆ ಹೋಗ್ತಾನೆ, ಮತ್ತೇನ್ ಜಾಸ್ತಿ ದಿನ ಇರಕ್ಕಾಗತ್ತಾ? ನಾನು ಬಾರ ಮಗ್ನೆ ಅಂತ ಹೇಳ್ದೆ ಕಣ್ರಿ. ವಾ, ಇದೆಲ್ಲ ಅಮ್ಮ ಮಗನ್ ನಾಟಕನಾ? ಅಲ್ಲ ಮಕ್ಳೆ ಅಂತ ಹೊರಗಡೆನೆ ಇರ್ಬೇಕಾ? ಓದ್ಬೇಕು ಹೌದು, ಮತ್ ಬಂದ್ರೆ ಎಂತ ಆಗ್ತದೆ? ಮನೆ ಕಡೆ ಅಪ್ಪ ಅಮ್ಮಂದೆಲ್ಲ ನೆನ್ಪಿರ್ಬೇಕು. ನೀವು ಸುಮ್ಮನೆ ಇರಿ. ಸುಮ್ಮನೆ ಇರ್ತೀನಿ. ಅಮ್ಮ ಮಕ್ಕಳು ಎಲ್ಲ ಅಧಿಕಾರ ಮಾಡಿ ಆತ ಹಾಸ್ಟೆಲ್ ಇರೋದೇ ಬೇಡ, ಮನೇಲೇ ಇರ್ಲಿ ಹಂಗಿದ್ರೆ ಅವನು. ಅಲ್ಲ ಕಣೆ, ನಾನು ಒಂಚೂರು ಹೊರಗೆ ಹೋಗಿ ಬರ್ತೀನಿ. ಮನೇಲಿ ಕೂತು ಬೇಸರಾಗದೆ. ಅಲ್ಲಿ ಸುಬ್ಬಯ್ಯನ ಮನೇಲಿ ಎಂತ ಅಂತ ಹೇಳಿ ನೋಡ್ಕೊ ಬರ್ತೀನಿ. ಸುಬ್ಬಯ್ಯ ಇದನ್ನ ಇಲ್ಲ, ಅಲ್ಲೊಂಚೂರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ ಆತ. ನಿಮಗೆ